ಪಂದ್ಯವನ್ನ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡದ ಆಟಗಾರರು ಮಾಡಬೇಕಾಗಿದೆ. ಆರಂಭಿಕ ಓವರಿನ ಇಲ್ಲಿ ಕೊನೆಯ ಓವರ್ನ ಪ್ರಥಮ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಹಕೀಂ ವೀರಜ್ ರವರ ಕಡೆ ದಂಡನ ತಿರುಗಿ ಹೊಡೆಯುವಂತ ಪ್ರಯತ್ನ. ಓಹೋ, ಶ್ರೇಷ್ಠ ಮಟ್ಟದ ಕ್ಷೇತ್ರ ಪಾಲನೆ. ಇದು ಒಂಟಿ ಓಟಕ್ಕಷ್ಟೇ ಸೀಮಿತಗೊಳಿಸ್ತಾ ಇದೆ. 1 ಓಟಗಳ ಸೇರ್ಪಡೆಯೊಂದಿಗೆ 5 ಚೆಂಡುಗಳ ಆಟ ಬಾಕಿ ಇದೆ. 7 ಬೇಕಾಗಿದೆ. ಕಿಕ್ಕಿರಿದು ಸೇರಿದೆ ಜನಸಾಗರಕ್ಕೆ ಸಾಕ್ಷಿಯಾಗುತ್ತದೆ ಈ ಪಂದ್ಯ. ಒಬಾರ್ ಕಪ್ 2025 ಜಿಲ್ಲೆಯ ಪ್ರತಿಷ್ಠಿತ ಬಲಿಷ್ಠ ತಂಡಗಳು ಕೆಎಫ್ಸಿ ಕೋಡಿಕಲ್ ಈ ಪಂದ್ಯವನ್ನ ಗೆಲ್ಲಬಹುದೇ? ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡ ಈ ಪಂದ್ಯವನ್ನ ಗೆಲ್ಲಬಹುದೇ? ಈಗಾಗಲೇ ಈ ಪಂದ್ಯಾಕೂಟದ ಚಿತ್ರಣ ನೋಡ್ತಾ ಇದ್ದೀವಿ. ಯೂಟ್ಯೂಬ್ ನೇರ ಪ್ರಸಾರದಲ್ಲಿ 3800 ಮಂದಿ ಪಂದ್ಯಾಕೂಟವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ದೂರದ ಊರಿನಿಂದ ಈ ಮೈದಾನಕ್ಕೆ ಬರಲು ಆಗಮಿಸಲು ಅಲಭ್ಯರಾದಂತಹ ಬಹಳಷ್ಟು ಕ್ರೀಡಾ ರಸಿಕರು ಯೂಟ್ಯೂಬ್ ವೀಕ್ಷಣೆಯಲ್ಲಿದ್ದಾರೆ. 5 ಚೆಂಡು ಬಾಕಿ ಇದೆ ನಿಜಾರ್ ಅವರೇ. ಇನ್ನು ಬೇಕಿದೆ ಒಟ್ಟು 7 ಓಟ. 7 from 5. 5ರ ಮುಂದೆ ಬೇಕಾಗಿದೆ 7 ಬೀಳುಗಳ ಮಧ್ಯೆ ಬಂದಂತೆ 2 ತಂಡಗಳ ನಡುವಿನ ಜಿದ್ದೇನ ಹೋರಾಟ ಇದು. ಕ್ಯಾಪ್ಟನ್ ಹೂ ಲೆಡ್ ದ ಟೀಮ್ ಫ್ರಮ್ ದ ಫ್ರೆಂಚ್. ನೌಕೆಯ ನಾವಿಕ ಯಾವುದೇ ಗಾಳಿಗೂ ಬಿರುಗಾಳಿಗೂ ಬೀಳದೆ ಏಳದೆ ತಂಡವನ್ನು ಮುನ್ನಡೆಸುವಂತಹ ನೌಕೆಯ ನಾವಿಕ ಹಕೀಂ ಸೂರಿಂಜೆ. ಆ ವಿಕೆಟ್, ವಾಟ್ ಅ ವಿಕ್ಟರಿ, ವಾಟ್ ಅ ವಿಕೆಟ್. ಖಂಡಿತವಾಗಿ ಕೂಡ 5ರ ಮುಂದೆ 7 ಬೇಕಾಗಿರುವಾಗ ತಂಡ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದೆ. 4 ಬಾಕಿ, 7 ಬೇಕು. ಕೊನೆ 2 ವಿಕೆಟ್ಗಳು ಮಾತ್ರ ಬಾಕಿ ಇದೆ. ಯಾರು ಗೆಲ್ಲುವರು, ಯಾರು ಸೋಲುವರು, ಕಾದು ನೋಡೋಣ ಬನ್ನಿ. 4 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 7 ಓಟ ಬೇಕಾಗಿದೆ. ನಿಮ್ಮ ಸ್ನೇಹಿತರು ಯಾರಾದರೂ ಈ ಮೈದಾನವನ್ನ ಬಿಟ್ಟು ಮನೆಯತ್ತ ಹೋಗಿದ್ರೆ ಕರೆದು ಬಿಡಿ. ಕಾರಣ ಇದು ಕ್ರಿಕೆಟ್. ಯಾವ ಸಮಯದಲ್ಲೂ, ಯಾವ ಸಂದರ್ಭದಲ್ಲೂ, ಯಾವ ಗಳಿಗೆಯಲ್ಲೂ ತಿರುಗಬಹುದು. ಪಿಚ್ಚರ್ ಅಬೀಬಿ ಬಾಕಿಯೇ. ಪಂದ್ಯವು ಇನ್ನೂ ಕೂಡ ಮುಕ್ತಾಯಗೊಂಡಿಲ್ಲ. ಕ್ರೀಡಾಭಿಮಾನಿಗಳು 2 ತಂಡಕ್ಕೂ ಕೂಡ ಅವಕಾಶ ಖಂಡಿತ ಇದೆ. ಯಾರಿಗೆ ಸೋಲು, ಯಾರಿಗೆ ಗೆಲುವು ನೋಡಲೇಬೇಕಾಗಿದೆ. ಈ ಪಂದ್ಯದ ಚಿತ್ರಣವನ್ನು. ಇನ್ನು 2 ವಿಕೆಟ್ ಮಾತ್ರ ಕೈಯಲ್ಲಿದೆ. 4 ಚೆಂಡಿನ ಆಟ ಬಾಕಿ ಇದೆ. 4 ಚೆಂಡಿಗೆ 7 ಓಟದ ಅವಶ್ಯಕತೆ ಬೇಕಾಗಿದೆ. 8 ವಿಕೆಟ್ ನಷ್ಟದಲ್ಲಿ 8 ವಿಕೆಟ್, 2 ವಿಕೆಟ್ ಮಾತ್ರ ಇನ್ನು ಕೈಯಲ್ಲಿದೆ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡ. 4 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 7 ಓಟದ ಅವಶ್ಯಕತೆ ಬೇಕಾಗಿದೆ. ದಾಳಿಗಾರಿಕೆಯ ಭಾಗದಲ್ಲಿ ಹಕೀಂ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ನೂತನ ದಾಂಡಿಗನಾಗಿ ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾನೆ. 6ನೇ ಓವರ್ ಅನ್ನು ಕೈಗೆತ್ತಿಕೊಂಡ ದಕ್ಷಿತ್ ರವರನ್ನು ಇಲ್ಲಿ ನೆನಪಿಸಿಕೊಳ್ಳಲೇಬೇಕಾಗಿದೆ. 12 ಚೆಂಡುಗಳ ಮುಂದೆ 11 ಬೇಕಾಗಿರುವಾಗ 6 ಚೆಂಡುಗಳಲ್ಲಿ 3 ಓಟವನ್ನು ಮಾತ್ರ ಬಿಟ್ಟುಕೊಟ್ಟು 2 ವಿಕೆಟ್ ಅನ್ನು ತನ್ನದಾಗಿಸಿಕೊಂಡ ದಾಳಿಗಾರನ ಆ ಒಂದು ಮೋಡಿ. ಖಂಡಿತವಾಗಿ ಕೂಡ ಇಲ್ಲಿ ವಿಕೆಟ್ ಮಧ್ಯಭಾಗದಲ್ಲಿ ಓಡಾಟ ತಡೆ ಹಿಡಿಯುವ ಪ್ರಯತ್ನ. ಆದರೆ 7 ಅಂಕಗಳು ಬೇಕಾಗಿರುವಾಗ ಬಾಯ್ಸ್ ಮುಖೇನವಾಗಿ ಅಂಕದ ಸೇರ್ಪಡೆ ಆಗ್ತಾ ಇದೆ. ಪ್ರತಿಯೊಂದು ಚೆಂಡಲ್ಲೂ ಕೂಡ 2 ಅಂಕಗಳನ್ನು ದಾಖಲಿಸಿಕೊಳ್ಬೇಕು. ಅಂಡ್ ದ ಇಕ್ವೇಷನ್ ಶೋಸ್ 6 ರಿಕ್ವೈರ್ಡ್ ಫ್ರಮ್ 3. 3 ಚೆಂಡು ಬಾಕಿ ಇದೆ. 6 ಓಟದ ಅವಶ್ಯಕತೆ. 3 ಚೆಂಡುಗಳು ಬಾಕಿ ಇದೆ. 6 ಬೇಕಾಗಿದೆ. ಯಾರಿಗೆ ಗೆಲುವು, ಯಾರಿಗೆ ಸೋಲು? ಈ ಪಂದ್ಯವನ್ನ ಗೆಲ್ಲುವವರು ಯಾರು, ಈ ಪಂದ್ಯವನ್ನು ಕೈ ಚೆಲ್ಲುವವರು ಯಾರು, ಖಂಡಿತವಾಗಿಯೂ ನೋಡಲೇಬೇಕಾಗಿದೆ. 3 ಚೆಂಡು ಮುಂದೆ 6 ಓಟದ ಅವಶ್ಯಕತೆ. ಕ್ರೀಡಾಭಿಮಾನಿಗಳ ಕುತೂಹಲ ಇಮ್ಮಡಿ ಆಗ್ತಾ ಇದೆ. ಒಂದೆಡೆಯಲ್ಲಿ ವೀರಜ್ ಇಲ್ಲಿ ಆಚಿ ಕೃಷ್ಣಾಪುರದಂತೆ ಒಂದು ದೊಡ್ಡ ಹೊಡೆತವನ್ನು ಬಾರಿಸಿ ವಿರಾಜಮಾನವಾಗಬಹುದೇ ವೀರಜ್. 3ಕ್ಕೆ ಬೇಕಾಗಿದೆ 6. ಹಕೀಂ ಸೂರಿಂಜೆ ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ ಇದು. ಚೆಂಡಿಗೂ ದಂಡಿಗೂ ನಿಕಟ ಸಂಪರ್ಕವನ್ನ ಕಾಣ್ತಾ ಇಲ್ಲ. ವಿಕೆಟ್ ಕೀಪರ್ ಕೊಂಚ ಮಟ್ಟಿಗೆ ವೈಫಲ್ಯತೆ. 1-1ರ ಬಳಕೆಯಲ್ಲಿ ಓವರ್ ಥ್ರೋ. ಖಂಡಿತವಾಗಿಯೂ ಕ್ರಿಕೆಟ್ ಹೀಗೆ ಓವರ್ ಕಾನ್ಫಿಡೆಂಟ್ ಆಗಿ ಆಡಬೇಡಿ. ಕಾರಣ ಈ ಸಮಯ, ಈ ಸಂದರ್ಭ, ಪ್ರತಿಯೊಂದು ರನ್ನುಗಳು ಕೂಡ ಪಂದ್ಯದ ಚಿತ್ರಣವನ್ನು ಬದಲಾಯಿಸಿದೆ. 2 ಓಟಗಳು ಬಂದಾಗಿದೆ. ಇನ್ನು ಪಂದ್ಯ 2 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 4 ಓಟ ಬೇಕಾಗಿದೆ. ಕೆಎಫ್ಸಿ ಕೋಡಿಕಲ್ ಡಗೌಟ್ ಅನ್ನು ಗಮನಿಸ್ತಾ ಇದ್ದೇವೆ. ಡಗೌಟ್ ಭಾಗದಲ್ಲಿ ಎದ್ದು ನಿಂತುಕೊಂಡು ಕುಣಿದು ಕುಪ್ಪಳಿಸುವ ರೀತಿಯಲ್ಲಿ 2 ಚೆಂಡು ಬಾಕಿ ಇದೆ. ಚೆಂಡುಗಳ ಸಂಖ್ಯೆ ಬರೇ 2. ವಿಕೆಟ್ಗಳು ಬಾಕಿ ಇದೆ ಬರೇ 2. ಬೇಕಿದೆ ಓಟಗಳು ಮಾತ್ರ 2ಕ್ಕೆ 2 ಸೇರಿಸಿದಾಗ 4 ಓಟದ ಅವಶ್ಯಕತೆ ಇದೆ. 2 ಚೆಂಡಿನ ಆಟ ಬಾಕಿ ಇದೆ. 2 ವಿಕೆಟ್ ಕೈಯಲ್ಲಿದೆ. 3 ಓಟವನ್ನು ಗಳಿಸಿದ್ರೆ ಪಂದ್ಯ ಟೈ, 4 ಗಳಿಸಿದ್ರೆ ಪಂದ್ಯ ಜೈಯಲ್ಲಿ ಆದರೆ ಖಂಡಿತವಾಗಿ ಕ್ವಾರ್ಟರ್ ಫೈನಲ್ಗೆ. ಟೈ ಆದದ್ದೇ ಆದಲ್ಲಿ ಅಲ್ಲಿ ಸೂಪರ್ ಓವರ್ ಮುಖೇನವಾಗಿ ನಿರ್ಧರಿಸಲಾಗುವುದು. ಪ್ರೇಕ್ಷಕರನ್ನ ಗಮನಿಸ್ತಾ ಇದ್ದೇನೆ. ಕೈ ಕಟ್ಟಿ ಕುಳಿತಿರತಕ್ಕಂಥ ಪ್ರೇಕ್ಷಕರನ್ನ ಈ ಪಂದ್ಯ ಕೈ ತಟ್ಟುವಂತೆ ಮಾಡಬಹುದೇ? 2 ಚೆಂಡುಗಳ ಕೋಟದ ಅವಶ್ಯಕತೆ ಇದೆ. ಹಕೀಂ ಎಸೆತಗಾರಿಕಾ ವಿಭಾಗದಲ್ಲಿ, ದಂಡುಗಾರಿಕಾ ವಿಭಾಗದಲ್ಲಿ ನೀರಜ್ ಅವರನ್ನು ಗುರುತಿಸಿಕೊಳ್ತಾ ಇರೋ ಮಾನವಿ ಪುರಸ್ಕಾರ. That's it. What a celebration. The celebration says all about Hakeem, man who led the team from the French.
KFC ಕೋರಿಕಲ್ ತಂಡವನ್ನ ವರ್ಷಗಳಿಂದ ಮುನ್ನಡೆಸ್ತಾ ಇರತಕ್ಕಂತ ಆಟಗಾರ, ತಂಡದ ನೌಕೆಯ ನಾವಿಕ ಹಕೀಂ ಸೂರಿಂಜೆ, ದ ಕ್ವೀನ್ ಆಫ್ ಅನ್ರಾಮ್ ಕ್ರಿಕೆಟ್. 5ನೇ ಚೆಂಡಲ್ಲಿನ ವಿಕೆಟ್. ಯಾವಾಗ 4 ಬೇಕಾಗಿತ್ತು 2 ಚೆಂಡುಗಳ ಮುಂದೆ ಎಸೆದ ಫಿನಾಲ್ಟಿಮೇಟ್ ಚೆಂಡಲ್ಲಿ ವಿಕೆಟ್. 1 ಬಾಕಿ, 4 ಬೇಕು. 1ರ ಮುಂದೆ ಬೇಕಾಗಿದೆ 4. ಸೀಮಾ ರೇಖೆಯ ಗಡಿಭಾಗದಲ್ಲಿ ಬಿಗಿ ಬಂದೋಬಸ್ತ್ ಆಗಬೇಕಾಗಿದೆ. ಆದರೆ ರಜಾಕ್ ಅವರೇ ಒಮ್ಮೆ ಧ್ವನಿವರ್ಧಕವನ್ನ ಕೈಗೆತ್ತಿಕೊಳ್ಳಿ, ಕಾರಣ ಆ ಸಮಯ ಮೀರಿಕೊಂಡು ಮಾಡಿಕೊಂಡ ತಪ್ಪಿನಿಂದಾಗಿ ಓರ್ವ ಕ್ಷೇತ್ರಪಾಲಕ ಒಳಕ್ಕೆ. 4 ಮಾತ್ರ ಕ್ಷೇತ್ರಪಾಲಕರು ಹೊರ ಭಾಗದ ವೃತ್ತದಲ್ಲಿ. ಯಾವ ಕಡೆಯಲ್ಲಿ ಕ್ಷೇತ್ರಪಾಲಕರು ಕಾದು ನೋಡಬೇಕಾಗಿದೆ. 1ರ ಮುಂದೆ 4 ಕ್ಷೇತ್ರಪಾಲಕರು ಮಾತ್ರ ಹೊರಗೆ. ಕ್ರೀಡಾಭಿಮಾನಿಗಳೇ, 1 ಚೆಂಡು ಮುಂದೆ 4 ಓಟದ ಅವಶ್ಯಕತೆ ಇದೆ. ಇದೇ ರೀತಿಯ ಪಂದ್ಯಗಳು ಬಹಳಷ್ಟು ಸಾಗಿ ಬಂದಿದೆ. ನೆನಪಿನಂಗಳದಿಂದ NFC ಅಂಗರಗುಂಡಿಯ ವಿರುದ್ಧವಾಗಿ ಯಂಗ್ ಫ್ರೆಂಡ್ಸ್ ಉರುವ ಆ ಪಂದ್ಯವಂತೂ ನೋಡಲು 2 ಕಣ್ಣುಗಳು ಸಾಲದೇ ಇತ್ತು. ಯೂಟ್ಯೂಬ್ ಇಲ್ಲದ ಸಮಾನ ಆಗಿತ್ತು. ಅವತ್ತು ಮಾಡಿದಂತಹ ಹೊಡೆತ, ಅಲ್ಲಿ ಯಂಗ್ ಫ್ರೆಂಡ್ಸ್ ಉರುವ ಪರವಾಗಿ ಬೌಂಡರಿಯನ್ನು ಸಿಕ್ಸರ್ ಅನ್ನು ಬಾರಿಸಿದಂತಹ ಆಟಗಾರನಾಗಿದ್ದ ಕರ್ಣ ಚೇತನ್ NFC ಅಂಗರಗುಂಡಿಯ ಪರವಾಗಿ ಆಡ್ತಾ ಇದ್ರು. ಈಗ 9 ವಿಕೆಟ್ ಹೋಗಿ ಆಗಿದೆ. ಒಂದೇ 1 ವಿಕೆಟ್ ಕೈಯಲ್ಲಿದೆ. ಆದಿ ಎನ್ನತಕ್ಕಂತಹ ಅತ್ಯಂತ ಕಿರಿಯ ಪ್ರಾಯದ ಆಟಗಾರನ ಮೇಲೆ ಬಹಳಷ್ಟು ಹಿರಿಯರಿಗಿಂತಲೂ ದೊಡ್ಡದಾಗಿರುವ ಜವಾಬ್ದಾರಿ ಹೆಗಲ ಮೇಲೆ ಬಿದ್ದಾಗಿದೆ. 1 ಬಾಲ್ 4 ರನ್ಸ್ ರಿಕ್ವೈರ್ಡ್. 1 ಚೆಂಡು 4 ಓಟದ ಅವಶ್ಯಕತೆ ಇದೆ. ಹಕೀಂ ಸೂರಿಂಜೆ KFC ಕೋಡಿಕಲ್ ಈ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ. ಬಹುತೇಕವಾಗಿ ಪಂದ್ಯವನ್ನು ಗೆದ್ದುಕೊಂಡು ಕ್ವಾರ್ಟರ್ ಫೈನಲ್ ಹಂತವನ್ನು ಸಮೀಪಿಸ್ತಾ ಇದೆ. ಇಷ್ಟೇ ಕ್ರಿಕೆಟ್, ಇದುವೇ ಕ್ರಿಕೆಟ್. 1 ಕ್ಷಣದಲ್ಲಿ 2 ತಂಡಗಳು ಕೂಡ ಸಮಾನವಾಗಿ ಎಕ್ಸ್ಟ್ರಾಸ್ಗಳನ್ನು ಎಸೆದಿದ್ರು, ಅಡ್ಡ ಚೆಂಡುಗಳನ್ನು ಎಸೆದಿದ್ರು, ಲೆಗ್ ಬೇಸ್ಗಳನ್ನು ಬಿಟ್ಟು ಕೊಟ್ಟಿದ್ರು. ಆದರೆ ಅದೃಷ್ಟ ಮಾತ್ರ KFC ಕೋಡಿಕಲ್ ಬಳಿ ಇದೆ. ವಾಟ್ ಎ ವಿಕ್ಟರಿ ಫಾರ್ KFC ಕೋಡಿಕಲ್. KFC ಕೋಡಿಕಲ್ ಆನ್ ಬೈ ಜಸ್ಟ್ 3 ರನ್ಸ್, 3 ಓಟಗಳ ಗೆಲುವನ್ನು ದಾಖಲಿಸ್ತಾ ಇದೆ. ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೀನಿ KFC ಕೋಡಿಕಲ್. ಹಾರ್ಡ್ ಲಕ್, ಅಂಡ್ ಅನ್ಫಾರ್ಚುನೇಟ್ಲಿ ದಿಸ್ ಇಸ್ ದ ಬಿಗ್ಗೆಸ್ಟ್ ಹಾರ್ಡ್ ಲಕ್ ಫಾರ್ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ್. ಥ್ಯಾಂಕ್ ಯು.